ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗು. ಲೇಟಾಗಿ ಎದ್ದಿದ್ವಿ. ನಿನ್ನೆ ನೈಟ್ ಎಲ್ಲ ಸ್ವಲ್ಪ ಓದ್ಸ್ಕೊಂಡು ಕೂತಿದ್ದೆ, ಮತ್ತು ನೈಟ್ ಮಧ್ಯಾಹ್ನ ಮನ್ಕೊಬಿಟ್ಟಿದ್ವಲ್ಲ ನಿನ್ನೆ. ಅದಕ್ಕೆ ರಾತ್ರಿ ನಿದ್ದೆ ಬರಲ್ಲದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಓದ್ಕೊಂಡು ಲೇಟಾಗಿ ಮನ್ಕೊಂಡ್ವಿ. ಒಂದು 11 ಗಂಟೆಗೆ ಮನ್ಕೊಂಡ್ವಿ. ಇನ್ನು ಬೆಳಗ್ಗೆ ಮಾಮೂಲಿ ಲೇಟಾಗಿ ಎದ್ವಿ, ಒಂದು 7:30 8 ಗಂಟೆಗೆ ಎದ್ವಿ. ಇನ್ನು ಎದ್ದಿದಾಗ ಏನು ಮಾಡ್ಕೊಂಡು ತಿಂಡಿ ಅಂಬ್ಲಿ ಮಾಡ್ಕೊಂಡು ಕುಡ್ದೆ. ಅದಕ್ಕೆ ಟಿಫನಿಗೆ ಏನು ಮಾಡಿರಲಿಲ್ಲ. ನಮ್ಮ ಮನೆಯವರು ಬರಲ್ಲ ಅಂತಂದರು, ಅವರು ಹೊರಗೆ ತಿನ್ಕೊತೀನಿ ಅಂದರು. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಅವರಿಗೆ ಮ್ಯಾಗಿ ತಂದ್ಬಿಟ್ಟು ಮ್ಯಾಗಿ ಮಾಡಿಕೊಟ್ಟೆ. ಮ್ಯಾಗಿ ತಿಂತಿದ್ದಾರೆ ನೋಡಿ. ನನ್ನ ಮಗ ತಿನ್ಕೊಂಡು ಖಾಲಿ ಮಾಡಿ ಹಾಕ್ಬಿಟ್ಟಿದ್ದಾನೆ. ಇನ್ನೇನು ಇದು ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ನಾನು ಇಬ್ಬರು ತಿಂತಾಯಿದ್ರು. ಸಂಡೇ ಮೇಲೆ ಸ್ಪೆಷಲ್ ಇದ್ದಿದ್ದೆ ಅಲ್ವಾ, ಅದಕ್ಕೆ ನಾನ್ ವೆಜ್ ಮಾಡ್ಕೊಂಡು ಅಂತ ಅಂದ್ಕೊಬಿಟ್ಟು ನಮ್ಮ ಮನೆಗೆ ತಗೊಬಂದಿದ್ದಾರೆ ಚಿಕನ್ನು. ಅದಕ್ಕೆ ಒಂದು ಸ್ವಲ್ಪ ಬಿರಿಯಾನಿ, ಲೈಟಾಗಿ ಬಿರಿಯಾನಿ ಮಾಡ್ಕೊಂಡು ಗ್ರೀನ್ ಚಾಪ್ಸ್ ಮಾಡ್ಕೊಳೋಣ. ಗ್ರೀನ್ ಚಾಪ್ಸ್ ಇದ್ದರೆ ರಾತ್ರಿಗೆ ಒಂಚೂರು ಚಪಾತಿ ಮಾಡ್ಕೊಬೋದು. ಇನ್ನು ಇವತ್ತಿಗೆ ಖಾಲಿ ಮಾಡೆಲ್ಲ ವಾಶ್ ಮಾಡಿ ತೊಳೆದಿಟ್ಬಿಡ್ತೀನಿ. ಸೋಮವಾರಕ್ಕೆಲ್ಲ ಏನು ಇಟ್ಕೊಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಏನಿಲ್ಲ ಕೆಲಸ. ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ತಂದೆ ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಅದಕ್ಕೆ ನಾನು ಇವಾಗ ಒಂಚೂರು ಬೆಳ್ಳುಳ್ಳಿ ಸುಡ್ಕೊಂಡು ಅದಕ್ಕೆ ತಲೆಗೆ ಹಚ್ಕೊಂಡಿದ್ದೀನಿ. ತಲೆಗೆ ಯಾಕೋ ಒತ್ತಿರೋ ನೆನ್ನೆ ಸ್ನಾನ ಮಾಡ್ಕೊಂಡಿದ್ನಲ್ಲ, ವಾರ ಇತ್ತಲ್ಲ, ಸ್ನಾನ ಎಲ್ಲ ಮಾಡಿಕೊಂಡ್ರೆ ಯಾಕೋ ಸ್ವಲ್ಪ ಡ್ರೈ ಥರ ಆಗಿತ್ತು. ಕೂದಲೆಲ್ಲ ಒಂಥರ ಫುಲ್ಲು ಕರೆಂಟ್ ಹೊಡೆದಿರೋ ಥರ ಆಗ್ಬಿಟ್ಟಿದೆ. ಫುಲ್ ನಿಗ್ರು ಕಾಣೋ ಥರ ಆಗ್ತಾಯಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ಸರಿ ಬಿಡಿ ಇವಾಗ ಹೆಂಗೋ ಸ್ನಾನ ಮಾಡ್ಕೋಬೇಕಲ್ವ, ಅದಕ್ಕೆಲ್ಲ ಹಚ್ಕೋಬೇಡ ತಲೆಗೆ ಅಂತ ಮೊಟ್ಟೆ, ಮೊಸರು ಮತ್ತು ನಿಂಬೆಹಣ್ಣು, ನಿಂಬೆಹಣ್ಣು, ಆಮೇಲೆ ಸ್ವಲ್ಪ ಕೊಬ್ಬರೆಣ್ಣೆ ಹಾಕ್ಕೊಂಡು ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ಬೋದು, ಸಾಫ್ಟ್ ಇರುತ್ತೆ. ಅದಕ್ಕೆ ಒಂದು 3/4 ಗಂಟೆ ಇದ್ದರೆ ಸಾಕು. 3/4 ಗಂಟೆ 1 ಅವರ್ ಅದಕ್ಕೇ ಹಚ್ಕೊಂಡಿದ್ದೀನಿ. ಇವಾಗ ಅದು ನೋಡಿ ಸೋರ್ತಾ ಇದೆ. ಅದಕ್ಕೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ, ಒಡ್ಸ್ಕೊತಾ ಇದ್ದೀನಿ. ಅದು ಮೊಸರು ಹಾಕಿರೋದಲ್ವ, ಸೋರ್ತಾ ಇರುತ್ತೆ. ಅದಕ್ಕೆ ಒಂದು 3/4 ಗಂಟೆ ಅಷ್ಟೊತ್ತಿಗೆ ನಾನು ಬೆಳ್ಳುಳ್ಳಿ ಸುಳ್ಕೊಬಿಟ್ಟು ಅವರು ತಿಂತಾರೆ, ಓದ್ಕೊತಾರೆ. ಅವರಿಬ್ರಿಗೂ ಸ್ನಾನ ಮಾಡಿಸ್ಬೇಕು. ಹಂಗೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ನಾನು ಏನೂ ಕೆಲಸ ಇರಲಿಲ್ಲ. ಇನ್ನೇನು ಬೇಗ ಮಧ್ಯಾಹ್ನಕ್ಕೂ ಅಡುಗೆ ಅಷ್ಟೇ ಅಲ್ವಾ, ಇನ್ನೇನು ಇರಲಿಲ್ಲ. ರಾತ್ರಿನೇ ಎಲ್ಲ ವಾಶ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಮನ್ಕೊಂಡಿದ್ದೆ. ಇನ್ನು ಕಸವನ್ನು ಗುಡಿಸ್ಕೊಂಡೆ ಅಷ್ಟೇ ಎದ್ದುಬಿಟ್ಟು. ಇವಾಗ ಆಗೋಯ್ತು ಟೈಮ್, ಆವಾಗಲೇ 10:30 ಆಗೋಗಿದೆ. 10:30 ಆಗೋಯ್ತು. ಅದಕ್ಕೆ ಅವರಿಗೂ ಗೀಸರೆಲ್ಲ ಆನ್ ಮಾಡಿದ್ದೀನಿ. ಅವ್ರಿಗೂ ಸ್ನಾನ ಎಲ್ಲ ಮಾಡಿಸಿ ಅವ್ರಿಗೆಲ್ಲ ಸ್ನಾನ ಮಾಡಿಸೋದಕ್ಕೆ ನನಗೆ ಸರಿಯಾಗುತ್ತೆ. ಅವಾಗ ನಾನು ಸ್ನಾನ ಮಾಡ್ಕೊಂಡು ಬೇಗ ಅಡುಗೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಬೆಳ್ಳು ಒಂದು ಇರಲಿಲ್ಲ, ಬೆಳ್ಳುಳ್ಳಿ ಸುಡ್ಕೊತೀನಿ. ಬೆಳ್ಳುಳ್ಳಿ ಶುಂಠಿ ಬೆಳೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಎಲ್ಲ ನೋಡಿ ಸೋರ್ತಾ ಇದೆ. ಚೆನ್ನಾಗಿರುತ್ತೆ ಮಾತ್ರ. ಮೊಟ್ಟೆ ಹಚ್ಕೊಳೋದ್ರಿಂದ ಸಿಲ್ಕಿ ಥರ ಆಗುತ್ತೆ. ಯಾಕೆ ಗೊತ್ತಿಲ್ಲ, ಫುಲ್ಲು ಒಂಥರ ರಫ್ ಥರ ಆಗಿಬಿಟ್ಟಿತ್ತು. ಇವಾಗ ಏನೋ ಸೆಕೆಗೋ ಏನಕ್ಕೋ ಗೊತ್ತಿಲ್ಲ, ಮತ್ತು ಬಿಸಿಲಿಗೆ ಮತ್ತು ಗಾಳಿಗೆ ಅನಿಸುತ್ತೆ. ನೀರು ಬೇಕಾ? ನನ್ನ ಮಗ ಮೂಕ ನೋಡಿ, ಅಮ್ಮ ಕೈ ತೋರಿಸ್ತಿದೆ. ನಾನು ಮಾತಾಡ್ತಾ ಇದ್ನಲ್ಲ ನಾನು. ಅವನಿಗೂ ಕೈ ಎಣ್ಣೆ ಹಚ್ಬಿಟ್ಟಿದ್ದೀನಿ ಚೆನ್ನಾಗೆ, ಫುಲ್ ನೆತ್ತಿ ಕೈ ಎಣ್ಣೆ ಹಚ್ಬಿಟ್ಟಿದ್ದೀನಿ. ಅದಕ್ಕೆ ಅವನಿಗೂ ಸ್ನಾನ ಮಾಡಿಸ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಓದ್ಕೊತಾ ಇದ್ದು ಓದ್ಕೊಂಡ್ಲಿ ಅಂದ್ಬಿಟ್ಟು ನೋಡಿ ನೋಡ್ಕೊತೀಯ. ನಾನು ಕೈ ಎಣ್ಣೆ ಅಂದಿದ ತಕ್ಷಣ ಕೈ ಎಣ್ಣೆ ತಲೆ ನೋಡ್ಕೊತಾ ಇದ್ದಾನೆ. ಅವಳಿಗೆ ಹಚ್ಚಿದ್ದೆ ಅವಳಿಗೂ ಮೊನ್ನೇನು ಹಚ್ಚಿದ್ದೀನಿ. ಅದಕ್ಕೆ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ನೋಡಿ ಕೊಬ್ಬರೆಣ್ಣೆ ಹಚ್ಚಿರ್ತೀನಿ. ಸ್ಕೂಲಿಗೆ ಹೋಗ್ತಿರ್ತಾಳಲ್ಲ, ಅದಕ್ಕೆ ಕೈ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿರೋದಿಲ್ಲ ಅಂತ. ಇವನಿಗೆ ಮಾತ್ರ ಚಿಕ್ಕ ಕೂದಲು, ಅದಕ್ಕೆ ಕೈ ಎಣ್ಣೆ ಚೆನ್ನಾಗಿ ತಟ್ಟಿದ್ದೀನಿ. ಹಂಗೆ ತಟ್ಬಿಟ್ಟು ಇವಾಗ ನನ್ನೊಂದು ಸೋರ್ತಾ ಇದೆ, ತಟ ಅಂತ ಅನಗ್ತಾ ಇದೆ ಕತ್ತತ್ರ. ಅದಕ್ಕೆ ಇವಾಗ ಬೆಳ್ಳುಳ್ಳಿ ಸುಳ್ಕೊತೀನಿ. ಬೆಳ್ಳುಳ್ಳಿ ಸುಳ್ಕೊಂಡ್ಬಿಟ್ಟು ಎತ್ತಿಟ್ಕೊಬಿಟ್ರೆ ಬೇಗ ಪಟ ಅಂತ ಮಾಡ್ಕೊಬಿಡ್ತೀನಿ. ಆದರೂ ಎಷ್ಟು ಬಿಸಿಲು ಬಂದುಬಿಟ್ಟಿದೆ ನೋಡಿ. ನಾನು ಹಚ್ಕೊಬಿಟ್ಟಿದ್ದೀನಿ. ಅದಕ್ಕೇ ಒಂದು 3/4 ಗಂಟೆ 1 ಅವರ್ ಇದ್ಬಿಟ್ಟು ನಾನು ಸ್ನಾನ ಮಾಡ್ಕೊತೀನಿ. ಮೊಟ್ಟೆ ಯಾರು ಯೂಸ್ ಮಾಡೋದಿಲ್ಲ, ಅವ್ರು ಬೇಕಾದ್ರೆ ಮೊಟ್ಟೆನ ನೋಡಿ ಅದಕ್ಕೆ ಇದೆ ಫುಲ್ಲು. ಮೊಟ್ಟೆ ಯೂಸ್ ಮಾಡಲ್ವಲ್ಲ, ಅವ್ರು ಬೇಕಾದ್ರೆ ಬರೀ ಮೊಸರು ನಿಂಬೆಹಣ್ಣು ಕೊಬ್ಬರೆಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮೊಟ್ಟೆ ಯೂಸ್ ಮಾಡಿದ್ರೆ ಮೊಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಿಲ್ಕಿ ಥರ ಆಗುತ್ತೆ. ಅದಕ್ಕೇ ಮೊಸರು ಫುಲ್ಲು ಇದಿರುತ್ತಲ್ಲ, ಆಯಿಲ್ ಇರುತ್ತಲ್ಲ ಒಳಗಡೆ, ಮೊಸರೊಳಗೂ ಸ್ವಲ್ಪ. ಅದಕ್ಕೆ ಅದು ಫುಲ್ಲು ಡ್ಯಾಂಡ್ರಫು ಮತ್ತು ಆಯಿಲ್ ಎಲ್ಲ ಈಚಿಂಗ್ ಪ್ರಾಬ್ಲಮ್ ಎಲ್ಲದೂ ಇದಾಗುತ್ತೆ. ಅದಕ್ಕೆ ಹಚ್ಕೊಂಡಿದ್ದೀನಿ. ಒಂದು 3/4 ಗಂಟೆ 1 ಅವರ್ ಆದಮೇಲೆ ಸ್ನಾನ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಇತ್ತು ಸುಳ್ಕೊಂಡಿದ್ದೀನಿ. ಅವರಿಬ್ಬರು ಸ್ನಾನ ಮಾಡಿಸಿ ನಾನು ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಡು ಬೇಗ ಅಡುಗೆ ಮಾಡಿ ಓದಿಸ್ಬೇಕು ಅವರಿಗೆ. ಇನ್ನು ಎಕ್ಸಾಮ್ ಮುಗಿಯೋರ್ಗು ಇನ್ನು 4 ದಿವಸ. ಇವತ್ತೊಂದು, ಇನ್ನು ಮಂಡೇ ಗುರುವಾರದವರೆಗೂ ಅಷ್ಟೇ ಟೆಸ್ಟ್ ಮುಗಿದೋಗುತ್ತೆ. ಆಮೇಲೆ ನನಗೆ ಫುಲ್ಲು ಫ್ರೀ. ಎಲ್ಲ ಅಮ್ಮಂದಿರಿಗೆ ಎಷ್ಟು ಫ್ರೀ ಅಲ್ವಾ ಎಕ್ಸಾಮು. ಅವರಿಗಿಂತ ನಮಗೇ ಎಕ್ಸಾಮು ಇದು ಫುಲ್ಲು. ಏನು ಬರೀತಾರೋ ಏನಿಲ್ಲ ಅಂತ ನಮಗೆ ಅದೇ ಆಗ್ತಾ ಇರುತ್ತೆ. ಅವ್ರಿಗೆ ಮಾತ್ರ ಏನೂ ಆಗ್ತಾ ಇರೋದಿಲ್ಲ. ನಾವು ಓದ್ಕೊಟ್ರೆ ಓದಿಸಿದ್ರೆ ಮಾತ್ರ ಬರೀತಾವೆ, ಇಲ್ಲಾಂದರೆ ಏನೂ ಬರೆಯೋದೇ ಇಲ್ಲ. ಅದಕ್ಕೆ ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಅಪ್ಪ ಸೋರ್ತಾ ಇದೆ, ಒಂಥರ ಚಕ್ಕುಗುಳ್ಳೆ ಕೊಟ್ಟಾಗ್ತಾ ಇದೆ.
ನೋಡಿ ಫ್ರೆಂಡ್, ಎಣ್ಣೆ ಹಚ್ಚಿದ್ದೀನಿ ಕೈ ಎಣ್ಣೆ ಚೆನ್ನಾಗಿ, ಆದ್ರೂ ಅದನ್ನೇ ತಲೆ ಬಚ್ಕೋತಾ ಇದ್ದಾನೆ, ಸ್ಟ್ರೈಪ್ ಮಾಡ್ಕೊತಿದ್ದಾನೆ. ಅಲ್ಲ ನೋಡಿ, ಶೈನಿಂಗ್ ಎಣ್ಣೆ ಎಷ್ಟು ಹಚ್ಚಿದ್ದೀನಿ. ಆಯಿತು, ಮಕ್ಕಳಿಗೆಲ್ಲ ಸ್ನಾನ ಮಾಡಿ ನಾನು ಸ್ನಾನ ಮಾಡ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಫ್ಟ್ ಇರುತ್ತೆ. ಅದಕ್ಕೆ ನೀವು ನಿಂಬೆಹಣ್ಣು ಹಾಕಿದ್ರೆ ವಾಸನೆ ಬರೋದಿಲ್ಲ, ಅದಕ್ಕೆ ಸ್ಮೆಲ್ ಇರೋದಿಲ್ಲ. ಅದಕ್ಕೆ ನೋಡಿ ಚೆನ್ನಾಗಾಯ್ತು. ಇವಾಗ ಬೇಗ ಅಡುಗೆ ಮಾಡ್ತೀನಿ, ಟೈಮ್ ಆಗೋಯ್ತು. ಅದಕ್ಕೇ ಇವಾಗ ಅವಾಗಲೂ 12:15 ಆಗೋಗಿದೆ. ಅದಕ್ಕೆ ಬೇಗ ಮಾಡ್ತೀನಿ, ಕುಕ್ಕರಲ್ಲಿ ಕೂಗಿಸ್ಬಿಡ್ತೀನಲ್ಲ, ಬೇಗ ಆಗೋಗುತ್ತೆ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಾಫ್ಟ್ ಆಯಿತು. ನಂಗೆ ಇವಾಗ ಸಮಾಧಾನ. ಅದು ಯಾಕೋ ಒಂಥರ ಇದ್ರ ಥರ ಆಗ್ಬಿಟ್ಟಿದ್ದೀನಿ, ಗಾಳಿಗೆಲ್ಲ ಹಾರ್ಕೊಂಡು ಹೋಗೋ ಥರ ಇತ್ತು. ಅದಕ್ಕೆ ಇವಾಗ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದ್ದೀನಿ, ಅವರಿಗೂ ನೋಡಿ, ಅವರಿಗೂ ಸ್ನಾನ ಮಾಡಿಸಿ ಅವರು ಎಲ್ಲದನ್ನು ಹೋಮ್ವರ್ಕ್ ಇದನ್ನಪ್ಪ ಎಕ್ಸಾಮ್ಗೆಲ್ಲ ಓದ್ಕೊತಾ ಇದ್ದಾನೆ. ಅವನಿಗೂ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೆ, ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಸಾಫ್ಟಾಗಿದೆ. ಸಿಲ್ಕೆ ಚೆನ್ನಾಗಿ ಮಕ್ಕಳಿಗೆ ಕೈ ಎಣ್ಣೆ ತಿಕ್ಬಿಟ್ಟು ಸ್ನಾನ ಮಾಡಿಸಿದ್ರೆ ಕಣ್ಣೂರಿನೂ ಹೋಗುತ್ತೆ. ಅದಕ್ಕೆ ಓದ್ಕೊಂಡ್ಬಿಟ್ಟು ಕನ್ನಡ ಬರೀತಾಯಿದ್ರು. ಅವಳು ಅದಕ್ಕೆ ಡ್ರೆಸ್ ಎಲ್ಲ ಹಾಕ್ಕೊತಾ ಇದ್ದಾಳೆ. ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಅದಕ್ಕೆ ಬೇಗ ಈಗ ಪಟ ಅಂತ ಮಾಡಿಬಿಡ್ತೀನಿ. ಬೆಳ್ಳುಳ್ಳಿ ಎಲ್ಲ ಸುಡ್ಕೊಂಡಿದ್ದೀನಿ, ಶುಂಠಿ ಎಲ್ಲ, ಈರುಳ್ಳಿ ಕುಯ್ಕೊಬಿಟ್ಟು ಬೇಗ ಕುಕ್ಕರಲ್ಲಿ ಕೂಗಿಸ್ಬಿಡ್ತೀನಿ. ಕಡುಕ ಇದು ಚಿಕನ್ ಗೊಜ್ಜು ಮಾಡ್ತಾಯಿದ್ದೀನಿ. ಬಿರಿಯಾನಿ ಯಾಕೋ ಫುಲ್ಲು ಮೆತ್ತಗಾಗೋಗ್ಬಿಡ್ತು, ಅದಕ್ಕೆ ತೋರಿಸ್ಲಿಲ್ಲ ವೀಡಿಯೋ ಅದನ್ನು. ಇದು ಗೊಜ್ಜು ಮಾಡೋದು. ಗ್ರೀನ್ ಚಾಪ್ಸ್ ಏನು ಮಾಡಲಿಲ್ಲ, ಗ್ರೀನ್ ಬಿರಿಯಾನಿ ಮಾಡಿದ್ದೆ. ಇದು ರೆಡ್ ಚಾಪ್ಸ್ ಥರ ಮಾಡಿದ್ದೆ, ಗೊಜ್ಜು ಥರ ಎಲ್ಲ. ಅದು ರಾತ್ರಿಗೂ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಿಕೊಂಡೆ. ನೋಡಿ, ಒಂದು ಜಾರ್ ತೊಗೊಳ್ಳಿ. ಜಾರಿಗೆ ಮಾಮೂಲಿ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು, ಚಿಲ್ಲಿ ಪೌಡರು ನಿಮಗೆ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು, ನಿಮಗೆ ಮಸಾಲೆ ಎಷ್ಟಾಗಬೇಕು. ನಿಮಗೆ ಜಾಸ್ತಿ ಜನ ಇದ್ದೀರಾ, ಒಂದು 7-8 ಜನ ಅಂದರೆ ಜಾಸ್ತಿ ಈರುಳ್ಳಿ, ಕಾಯೆಲ್ಲ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ, ಮತ್ತು ಸ್ವಲ್ಪ ಕಡಲೆ ಹಾಕಿ. ಅದು ಸ್ವಲ್ಪ ತಿಕ್ಕಾಗಿರುತ್ತೆ, ಗಟ್ಟಿಗೆ ಬರುತ್ತಲ್ವ, ಚೆನ್ನಾಗಿರುತ್ತೆ. ಮತ್ತು ಈ ಥರ ಗ್ರೇವಿ ಮಾಡ್ಕೊತೀನಿ. ಈ ಥರ ನೀವು ಈ ಥರನಾರ ಮಾಡ್ಕೊಬೋದು. ಇಲ್ಲಾಂದರೆ ಒಂದು ಪ್ಯಾನಲ್ಲಿ ಹುರ್ಕೋಬೋದು. ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಈ ಥರ ಎಲ್ಲ ಹುರ್ಕೊಂಡು ಮಾಡಿದ್ರೆ ಅದು ಒಂಥರ ಟೇಸ್ಟ್ ಬೇರೆ ಥರ ಇರುತ್ತೆ. ಇದು ಒಂಥರ ಟೇಸ್ಟ್ ಬೇರೆ ಥರ ಇರುತ್ತೆ. ಅದಕ್ಕೆ ಗ್ರೀನ್ ಬಿರಿಯಾನಿ ಮಾಡಿದೆ. ಅದು ಯಾಕೋ ಫುಲ್ಲು ಸಾಫ್ಟ್ ಆಯಿತು. ಯಾಕೋ ರೈಸ್ ಗೊತ್ತಿಲ್ಲ, ಇದು ಅಕ್ಕಿ ಏನೋ ಇದು ಉದುರುದ್ರೆ ಆಗಲಿಲ್ಲ, ಫುಲ್ಲು ಮೆತ್ತಗಾಗೋಯ್ತು. ಅದಕ್ಕೆ ಚೆನ್ನಾಗಿರಲಿಲ್ಲ ಅದು ಬಿರಿಯಾನಿ. ಆದರೆ ಟೇಸ್ಟ್ ಚೆನ್ನಾಗಿ ಬಂದಿತ್ತು, ಆದರೆ ತುಂಬ ಸಾಫ್ಟಾಗಿ ಆಗೋಗ್ಬಿಡ್ತು, ಮೆತ್ತಗಾಗೋಯ್ತು ಬಿರಿಯಾನಿ. ಅದಕ್ಕೆ ನೆಕ್ಸ್ಟ್ ಯಾವಾಗಾರ ವಿಡಿಯೋ ಮಾಡಿದಾಗ ನಾನು ತೋರಿಸ್ತೀನಿ, ಓಕೆನಾ? ತಪ್ಪು ತಿಳ್ಕೊಬೇಡಿ. ಇವಾಗ ನೋಡಿ, ಅದಕ್ಕೆ ನಾನು ಗೊಜ್ಜು ಮಾಡ್ತಾಯಿದ್ದೀನಿ. ಮಾಮೂಲಿ ಒಂದು ಬಾಣಲಿ ತೊಗೊಳ್ಳಿ. ದೊಡ್ಡದಾಗಿ 1 kg ಅಷ್ಟು ಇದೆ ಇದು ಚಿಕನ್ನು. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 2-3 ಸಲ. ಇವಾಗ ಒಂದು ಪ್ಯಾನಿಗೆ ಇದೇನಪ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ಸ್ವಲ್ಪ ಅದು ಚಿಕನ್ ಒಳಗೆ ಸ್ವಲ್ಪ ಚರ್ಬಿ ಎಲ್ಲ ಇರುತ್ತಲ್ವಾ, ಅದಕ್ಕೆ ಅದೇ ಎಣ್ಣೆ ಬಿಡ್ಕೊಳುತ್ತೆ. ಅದಕ್ಕೆ ನೋಡ್ಕೊಂಡು ನೀವು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ನೀವು ಚಿಕನ್ ಹಾಕಿ, ಈರುಳ್ಳಿ ಹಾಕಿ, ಚಿಕನ್ ಹಾಕಿ, ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫಸ್ಟು ನೀರು ಬಿಡ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ನಾವು ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಹಾಕಿದ್ರೆ, ನೀವು ರುಬ್ಬಕ್ಕೆ ಹಾಕ್ಬೇಡಿ. ರುಬ್ಬಕ್ಕೆ ಪುದೀನ ಹಾಕಿದ್ರೆ ಒಂದು ಸ್ವಲ್ಪ ಒಂಥರ ಕೈ ಥರ ಆಗುತ್ತೆ. ಅದಕ್ಕೆ ನೀವು ಅದನ್ನು ಪುದೀನನೆಲ್ಲ ಮಾಮೂಲಿ ಒಗ್ಗರಣೆಗೆ ಹಾಕಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಫಸ್ಟ್ ಪುದೀನ ಎಲ್ಲ ಒಗ್ಗರಣೆಗೆಲ್ಲ ಹಾಕಿ ಫುಲ್ಲು ನೀರು ಬಿಡ್ಕೊಂಡೋಗು ನೋಡ್ಕೊಳ್ಳಿ. ನೀರು ಬಿಡ್ಕೊಂಡೆಲ್ಲ ಆದಮೇಲೆ ನೀವು ರುಬ್ಬಿರೋದು ಮಸಾಲೆ ಹಾಕ್ಕೊಳ್ಳಿ. ಟೊಮೆಟೊನ ಉತ್ತರಿಸ್ಬಿಟ್ಟು ಹಾಕ್ಕೊಳ್ಳಿ, ರುಬ್ಬಕ್ಕೇನು ಹಾಕ್ಬೇಡಿ. ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಒಂಥರ ಟೊಮೆಟೊನ ಉತ್ತರಿಸ್ಬಿಟ್ಟು ಹಾಕ್ಕೊಳ್ಳಿ. ರುಬ್ಬಕ್ಕೆ ಮಾತ್ರ ಈರುಳ್ಳಿ ಮಾತ್ರ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಅದಾಯಿತು. ನೀರೆಲ್ಲ ಬಿಡ್ಕೊಂಡ್ಮೇಲೆ ನಾವು ರುಬ್ಬಿರೋದು ಮಸಾಲೆ ಹಾಕ್ಕೊಂಡು, ನಿಮಗೆ ಎಷ್ಟು ಬೇಕಷ್ಟು ನೀರೆಲ್ಲ ಹಾಕ್ಕೊಂಡು, ನೀರನ್ನು ಹಾಕ್ಕೊಡೋದು ಬೇಕಾಗೇ ಇಲ್ಲ. ಇದು ಚಿಕನ್ ಒಳಗೆ ಇರುತ್ತೆ, ಎಷ್ಟು ನೀರು ಬಿಡ್ಕೊಂಡಿರುತ್ತೆ. ಆಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಕಮ್ಮಿ ಆಯಿತು ನೋಡ್ಕೊಂಡು ಉಪ್ಪೆಲ್ಲ ಹಾಕ್ಕೊಂಡ್ರೆ ಸರಿ, ಸೂಪರಾಗಿ ರೆಡಿ ಆಯಿತು ಮಾತ್ರ ಗೊಜ್ಜು. ನೋಡಿ, ಬಿರಿಯಾನಿ ಸ್ವಲ್ಪ ಸಾಫ್ಟ್ ಆಗೋಗಿತ್ತು ಅಷ್ಟೇ. ಮಾತ್ರ ಮೊಟ್ಟೆ ಬೇಯಿಸ್ಕೊಂಡಿದ್ದೆ, ಈರುಳ್ಳಿ, ಸೌತೆಕಾಯಿ, ಚಿಕನ್ ಗೊಜ್ಜು ಬಿರಿಯಾನಿ ಫುಲ್ ರೆಡಿ ಆಗೋಯ್ತು. ನೆನ್ನೆ ಎಲ್ಲ ಊಟ ಮಾಡ್ಕೊಂಡು ಮಧ್ಯಾಹ್ನ ನೀನು ಗೊಜ್ಜು ಥರ ಚಪಾತಿ ಮಾಡ್ಕೊಂಡು, ಇದು ಬೆಳಗ್ಗೆ ಮಂಡೇ ಮಾಡೋಕ್ಕಾಗಲಿಲ್ಲ ವ್ಲಾಗು. ಇದು ಟ್ಯೂಸ್ಡೇದು ಹಂಗೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಮಂಗಳವಾರ ಬೆಳಗ್ಗೆ ನನ್ನ ಮಕ್ಕಳು ಎದ್ದೇಳಿಸ್ಬಿಟ್ಟು ಅವರಿಗೆ ಓದ್ಕೊಳಕ್ಕೆ ಕೂರಿಸಿದ್ದೆ. ಅವ್ರು ಓದ್ಕೊತಾ ಇದ್ರು. ಇನ್ನು ಎದ್ದ ತಕ್ಷಣ ಅವ್ರು ಓದ್ಕೊತಿದ್ರು. ನಾನು ಬೇಗ ಒಂಚೂರು ಒಂದು ಸ್ವಲ್ಪ ತರಕಾರಿ ಎಲ್ಲ ಉಳಿದಿತ್ತು, ಆಮೇಲೆ ಊರಿಗೆಲ್ಲ ಹೋಗ್ಬಿಡ್ತೀನಲ್ಲ, ಅದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾನು ಕ್ಯಾರೆಟೆಲ್ಲ ಕ್ಯಾರೆಟ್ ಒಂಚೂರು ಬಟಾಣಿ ಅವತ್ತು ನೆನಾಕಿದ್ದೆ, ಅದು ಹಂಗೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಒಂದು ಸ್ವಲ್ಪ ಉಳಿದಿತ್ತು, ಒಂದು ಕೈಯಲ್ಲಿ ಹಿಡಿಯಷ್ಟು. ಅದಕ್ಕೆ ನಾನು ಒಂದೇ ಒಂದು ಲೋಟ ಎಲ್ಲ ಮಾಡ್ತಾ ಇರೋದು. ಹಾಗೆ ನನ್ನ ಮಗನ ಕ್ವಶನ್ ಆನ್ಸರ್ ಕೇಳ್ತಾ ಇದ್ದೀನಿ. ಅವನಿಗೆ ಕೇಳ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಯಾದಪ್ಪ ದೇವರೇ ಅಂತ ಅನಿಸ್ಬಿಡುತ್ತೆ ನನಗೆ. ಅಪ್ಪು ಹೇಳು ಅಮ್ಮ, ನನಗಂತೂ ಎಕ್ಸಾಮ್ ಮುಗಿದ್ಬಿಟ್ರೆ ಸಾಕು. ಈ ಕಡೆ ಅಡುಗೆ ಮಾಡ್ತಾಯಿದ್ದೀನಿ, ಪಟ ಅಂತ ನೋಡ್ತೀನಿ, ಸಾಂಬಾರು ಪುಡಿ ಖಾರ ಪುಡಿ ಖಾಲಿ ಆಗಿಬಿಟ್ಟಿದೆ. ಅದನ್ನು ಬಾಕ್ಸಲ್ಲಿ ಮಾತ್ರ ಮತ್ತೆ ಫಿಲ್ ಮಾಡ್ಕೋಬೇಕು. ಆ ಬಾಕ್ಸಲ್ಲಿ ತೊಗೊಂಡು ಎಲ್ಲ ಫುಲ್ಲು ಮೆಸ್ಸಿ ಮಾಡ್ಕೊಬಿಟ್ಟೆ. ಅವನಿಗೆ ಕೇಳ್ತಾ ಇದ್ದೀನಲ್ಲ ಕ್ವಶನ್ ಆನ್ಸರ್, ಟೈಮ್ ಬೇರೆ ಆಗ್ತಾಯಿದೆ. ಈ ಕಡೆ ಪಲಾವ್ ಮಾಡಬೇಕು, ತಿನಿಸು ಬೇರೆ ಕಲಿಸ್ಬೇಕು ನಾನು. ಸ್ನ್ಯಾಕ್ಸಿಗೆಲ್ಲ ಏನಿಲ್ಲ, ಮಾಮೂಲಿ 11:00-11:30 ಬಂದುಬಿಡ್ತಾರಲ್ಲ, ಎಲ್ಲ ಮಾಡ್ತಾಯಿದ್ದೀನಿ. ಏನು ಮಾಡೋಣ ಏನು ಬಿಡೋಣ ಅಂತಲೇ ತಲೆನೋವು ಫುಲ್ಲು ನನಗೆ.
ಅದಕ್ಕೇ ಬೇಗ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ಖಾಲಿ ಆಗಿಬಿಟ್ಟಿದೆ ನನ್ನದು. ಅಯ್ಯೋ ನನಗಂತೂ ಯಾಕಪ್ಪ ದೇವರೇ ಎಲ್ಲ ಒಂದೊಂದ್ಸಲಿ ಖಾಲಿ ಆಗಿಬಿಟ್ಟಿದೆ ಈ ಕಡೆ ಅಂದ್ಬಿಟ್ಟು ನಾನು ಫುಲ್ಲು ಎಲ್ಲದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಗ ಒಂಚೂರು ಇದು ನಮ್ಮ ಕುಟಾಣಿಲಿ ಕುಟ್ಕೊಬಿಟ್ಟು ಎಷ್ಟು ಬೇಗ ಬೇಗ ಮಾಡಿದೆ ಅಂದರೆ ನನಗೆ ಗೊತ್ತೇ ಇಲ್ಲ ಇಷ್ಟು ಬೇಗ ಆಗೋಯ್ತು ಟೊಮೊಟೊ ಬಾತು ಅಂತ. ನೀವು ಬ್ಯಾಚುಲರ್ ಆದರೆ ಮಾತ್ರ ಈ ಥರ ಮಾಡ್ಕೊಳ್ಳಿ, ನಿಮ್ಗೆ ರುಬ್ಬ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ಮಾತ್ರ ಕುಟಾಣಿ ಒಂದಿದ್ರೆ ಸಾಕು. ಕುಟಾಣಿಲಿ ಮಾಮೂಲಿ ಜಜ್ಕೊಂಡು ಹಾಕ್ಕೊಂಡೆ ಟೊಮೊಟೊ ಈರುಳ್ಳಿ ಮತ್ತು ಮಸಾಲೆ ಐಟಮ್ಗಳು ಹಾಕ್ಕೊಂಡೆ. ಆಮೇಲೆ ಟೊಮೊಟೊ ಎಲ್ಲ ಇದು ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಫುಲ್ ಸ್ಮ್ಯಾಶ್ ಆದಾಗ ಆಮೇಲೆ ನೀವು ತರಕಾರಿ ಹಾಕ್ಕೊಳ್ಳಿ. ಆಮೇಲೆ ಧನಿಯಾ ಪೌಡ್ರ್ ಚಿಲ್ಲಿ ಪೌಡರು ಚೆನ್ನಾಗಿ ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಮತ್ತು ಪುದೀನ ಮತ್ತು ಕೊತ್ತಂಬರಿ ಮಾತ್ರ ಹಾಕಿದ್ರೆ ಮಾತ್ರ ಎಷ್ಟು ಸೂಪರಾಗಿರುತ್ತೆ ಅಂದರೆ, ನೀವು ಮೆಂತೆ ಇದ್ರೂ ಪರವಾಗಿಲ್ಲ, ಫ್ರೆಶ್ ಆಗಿರೋ ಮೆಂತೆನ ಉತ್ತಿಸ್ಬಿಟ್ಟು ಸಣ್ಣ ಸಣ್ಣಗೆ ಹಾಕಿದ್ರೆ ಮೆಂತೆ ಬಾತ್ ಆಗುತ್ತೆ. ಮಾತ್ರ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ತರಕಾರಿ ಇತ್ತಲ್ಲ ಬಟಾಣಿ ಎಲ್ಲ ಹಾಕಿ ಆಲೂಗಡ್ಡೆ ಎಲ್ಲ ಹಾಕಿ ತರಕಾರಿ ಆಗಿಗಡೆ ಕೂಗ್ಸೋಕೆ ಇಟ್ಬಿಟ್ಟೆ ಬೇಗ ಅವ್ರು ಫ್ರೆಶ್ ಅಪ್ ಎಲ್ಲ ಆಗಲಿ. ನಾನು ಬಿಡೋದಿಲ್ಲ, ನಾನು ಅವನ್ನ ಹೇಳೋರ್ಗು ನಾನು ಬಿಡಲ್ಲ. ಅದಕ್ಕೆ ನಾನು ಅವ್ನು ಈ ಕಡೆ ಬರೀ ಫ್ರೆಶ್ ಅಪ್ ಎಲ್ಲ ಆದರೆ ನಾನು ಅವನಿಂದನೇ ಹೋಗ್ತಾ ಇದ್ದೀನಿ. ನೋಡಿ ಇಷ್ಟು ಗಲೀಜಾಗೋಗಿದೆ, ಅವ್ನು ಆಮೇಲೆ ಬೇಕಾ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಬಿಡು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಫಸ್ಟ್ ಅವ್ರಿಗೆ ಕೇಳ್ಬಿಟ್ಟು ನಾನು ಕಲಿಸ್ಬೇಕು ಸ್ಕೂಲಿಗೆ, ಅವಾಗ ನನಗೆ ಸಮಾಧಾನ. ಅಪ್ಪು ಹೇಳು ಬುಕ್ ಇಟ್ಕೊಂಡು ಹಿಂದ್ಗಡೆ ಹೋಗ್ತಾ ಇದ್ದೀನಿ ಅವ್ನು ಹಿಂದೆ. ಆಮೇಲೆ ಹೇಳ್ತಾ ಇದ್ದ ಎಲ್ಲದನ್ನು ಕೇಳಿ, ರಾತ್ರಿನೂ ಸ್ವಲ್ಪ ಕೇಳಿದ್ದೆ, ಅದಕ್ಕೆ ಬೇಗ ಆಗೋಯ್ತು. ವಿಸಿಲ್ ಬಂತು, ಅವ್ನು ರೆಡಿ ಆಗ್ತಾ ಇದ್ದ. ಇನ್ನೊಂದು 20 ನಿಮಿಷ 30 ನಿಮಿಷ ಇದೆ. ಅದಕ್ಕೆ ಅಷ್ಟೊತ್ತಿಗೆ ತಿಂಡಿ ತಿನ್ನಿಸ್ಬಿಡೋಣ, ತಿನ್ಸ್ಕೊಂಡು ಆ ಕಡೆ ಬುಕ್ ಇಟ್ಕೊಂಡಿರ್ತೀನಿ ತೊಡೆ ಮೇಲೆ. ಹೇಳ್ತಾ ಇರ್ತೀನಿ, ಯಪ್ಪ ನಾನು ಇಷ್ಟು ಕಷ್ಟಪಟ್ಟಿದ್ರೆ ನಾನು ಇಷ್ಟೊತ್ತಿಗೆ MBBS ಏನಾರು ಆಗ್ಬೋದಾಗಿತ್ತು ಅಂತ ಅನಿಸ್ತಾ ಇರುತ್ತೆ. ಇಷ್ಟು ಕಷ್ಟಪಟ್ಟು ನಾನು ಓದಿದರೆ ಯಾಕೆ ಇಷ್ಟರ ಮಟ್ಟಿಗೆ ಇರಬೇಕಾಗಿತ್ತು ಅನಿಸ್ತಾ ಇತ್ತು. ನೋಡಿ ಬಿಸಿ ಬಿಸಿ ಟೊಮೊಟೊ ಬಾತ್ ಪಲಾವು, ಈ ಕಡೆ ಟೊಮೊಟೊ ಬಾತ್, ನೀವು ಏನಾರು ಅಂದ್ಕೊಳ್ಳಿ ವೆಜಿಟೇಬಲ್ ಬಾತು. ಬಾಯ್. ಅಪ್ಪು ಚೆನ್ನಾಗಿ ಬರೀ. ಸೂಪರಾಗಿತ್ತು. ಮತ್ತು ಟೊಮೊಟೊ ಬಾತು ಪಲಾವು, ಟೊಮೊಟೊ ಬಾತ ಪಲಾವ ಏನು ವೆಜಿಟೇಬಲ್ ಬಾತ ಏನೋ ಅಂದ್ಕೊಳ್ಳಿ, ಓಕೆನಾ. ಎಲ್ಲ ಆಯಿತು. ಫುಲ್ಲು ನನ್ನ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಫೈನಲಾಗಿ ನಾನು ದೇವ್ರ ಮನೆಗೆ ಬಂದಿದ್ದೀನಿ. ಅಪ್ಪ ನನ್ನ ಮಕ್ಳಿಗೆ ಕಲಿಸ್ಬಿಟ್ಟು ನಾನು ಕೆಲಸ ಬೇಕಾದ್ರೆ ಎಷ್ಟಾರ ಮಾಡಿಬಿಡ್ತೀನಿ. ನೀವು ಎಷ್ಟು ಇರಬೇಕಾರೆ ನನಗೆ ಮನೆ ಒಡ್ಸೋಕ್ಕೆ ಹೇಳಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ. ಈ ಓದಿಸೋದು ಮಕ್ಳಿಗೆ ತಿನ್ನಿಸೋದು ಇವ್ರದ್ದು ಒಂದು ದೊಡ್ಡ ತಲೆನೋವು ನನಗೆ. ಎಲ್ಲ ಕಲಿಸ್ಕೊಟ್ಟೆ ನಾನು. ಇವಾಗ ಅದಕ್ಕೇ ಫ್ರೆಶ್ ಅಪ್ ಎಲ್ಲ ಆಗಿ ಬಂದ್ಬಿಟ್ಟು ಇವಾಗ ಸ್ವಲ್ಪ ಹೂವು ಇತ್ತು, ಖಾಲಿ ಆಗೋಗ್ಬಿಟ್ಟಿತ್ತು. ಹೂವು ನೋಡ್ಕೊಂಡಿಲ್ಲ, ಸ್ವಲ್ಪ ಇತ್ತು ಹೆಂಗೋ. ಶನಿವಾರ ಮಾಡಿದ್ನಲ್ಲ ವಾರ, ಅದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೆ. ಹೂವು ನೆನ್ನೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡು ಎಲ್ಲದನ್ನು ಸ್ನಾನ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡಿ ಬಂದುಬಿಟ್ಟು ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೆ. ಪಟ ಅಂತ ಮಾಡ್ಕೊಂಬಿಡೋಣ. ಆಮೇಲೆ ಮತ್ತೆ ಅಡುಗೆಗೂ ಸ್ವಲ್ಪ ಅಳಸಂದೆ ಕಾಳು ನೆನೆ ಹಾಕಿದ್ದೀನಿ, ಸಾಂಬಾರು ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡಾಗುತ್ತೆ. ಇನ್ನು ಮತ್ತೆ ನಾಳೆ ಮ್ಯಾಕ್ಸ್ ಬೇರೆ ಇದೆ, ಅದಕ್ಕೆ ಓದಿಸ್ಬೇಕು ಅಂದ್ಬಿಟ್ಟು ನಾನು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಯಾರೋ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು, ಕಾಮಾಕ್ಷಿ ದೀಪನ ನೀವು ಮ್ಯಾಚ್ ಬಾಕ್ಸಲ್ಲಿ ಹಚ್ಬಾರ್ದು, ಗಂಧ ಕಡ್ಡಿಲಿ ಹಚ್ಚಬೇಕು ಅಂತ. ನನಗೆ ಗೊತ್ತಿರಲಿಲ್ಲ, ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾನು ಅದಕ್ಕೆ ಯಾವಾಗ ನನಗೆ ಇವಾಗ ಗೊತ್ತಿರೋದ್ರಿಂದ ನಾನು ಗಂಧ ಕಡ್ಡಿಲಿ ಹಚ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ಸ್ನಾನ ಮಾಡಿಬಿಟ್ಟು ತಲೆಗೆಲ್ಲ ಸ್ನಾನ ಮಾಡಿ ದೇವ್ರ ಹತ್ರ ಕುತ್ಕೊಂಡು ನಾವು ಪೂಜೆ ಎಲ್ಲ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಥರ ಇರುತ್ತೆ. ನನಗೆ ಮಾತ್ರ ಗೊತ್ತಿಲ್ಲ, ನನಗೆ ಆ ಥರ ಅನಿಸುತ್ತೆ, ನಿಮಗೆಲ್ಲ ಈ ಥರ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಂಗೆ ನಾನು ಚಿಕ್ಕದು ಸಾಂಬ್ರಾಣಿ ಬರುತ್ತಲ್ಲ, ದೊಡ್ಡ ಸಾಂಬ್ರಾಣಿ ಎಲ್ಲ ಮಾಮೂಲಿ ನಾನು ಶನಿವಾರದ ಮಾತ್ರ ಅದೇ ಬೆಳಗ್ತೀನಿ. ಚಿಕ್ಕ ಸಾಂಬ್ರಾಣಿ ಬರುತ್ತಲ್ಲ ಅದನ್ನು ಮಾತ್ರ ಯಾವಾಗಾದರೂ ನನಗೆ ಅನಿಸ್ದಂಗೆ ಅಂದರೆ ದೇವ್ರ ಹತ್ರ ಅಲ್ಲಿ ಇದು ಚಿಕ್ಕದು ಇದ್ರೊಳಗಡೆ ಹಾಕಿಟ್ಟಿರ್ತೀನಿ.
ಎಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಎಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ಸಮಾಧಾನ ಅನಿಸ್ಬಿಡ್ತು. ಬೆಳಗ್ಗೆ ಫುಲ್ಲು ಓದ್ಸ್ಕೊಂಡು ಕುತ್ಕೊಬಿಟ್ಟೆ, ಟೆನ್ಷನ್ ಆಗಿ ಹೋಗ್ಬಿಟ್ಟಿರುತ್ತೆ. ಯಪ್ಪ ಸಾಕಪ್ಪ, ಇನ್ನೊಂದು 2 ಇದೆ ಅಷ್ಟೇ ಟೆಸ್ಟು, ಮುಗಿದ್ಬಿಟ್ರೆ ಸಾಕು. ಅಪ್ಪ ಯಾರಿಗೆ, ನಮಗೇ ಯೋಚನೆ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಕೆಲಸ ಎಲ್ಲ ಆಯಿತು. ಸಾಂಬಾರು ಒಂಚೂರು ಹಲಸಿನ ಕಾಳು ಹಾಕಿದ್ದೀನಿ. ಬಟ್ಟೆನಿದು ಸ್ವಲ್ಪ ಒಣಗಾಕ್ಬೇಕು, ಅವನು ವಾಷಿಂಗ್ ಮಿಷಿನ್ಗೆ ನೈಟ್ ಹಂಗೆ ಒಣಗೋಕ್ಕಾಗಿರಲಿಲ್ಲ. ಹಂಗೆ ಇಲ್ಲಂತೂ ಬಂದರೆ ಸಾಕು ಅಡುಗೆ ಮನೆಗೆ. ಇಲ್ಲಿ ಬಿಸಿಲು ಬೀಳುತ್ತೆ ನನ್ನ ಮುಖಕ್ಕೆ, ನೋಡಿ ಹಿಂಗಿದ್ರೆ ಚೆನ್ನಾಗಿ ಕಾಣುತ್ತೆ, ಹಿಂಗೆ ಬಂದರೆ ನೋಡಿ ಫುಲ್ಲು ಬ್ಲರ್ ಅನಿಸ್ಬಿಡುತ್ತೆ ನೋಡಿ. ಅದಕ್ಕೇ ಒಂಚೂರು ಟೊಮೊಟೊ ಬಾತ್ ನಾನೇನು ತಿನ್ನೋದಿಲ್ಲ ಇವಾಗ, ತಿನ್ನಲ್ಲ, ಅಂಬ್ಲಿ ಕುಡ್ದಿರ್ತೀನಲ್ಲ ಅದಕ್ಕೆ ತಿನ್ನಲ್ಲ. ಮಧ್ಯಾಹ್ನ ಒಂದೇ ಸಲಿಗೆ ಊಟ ಮಾಡಿಬಿಡ್ತೀನಿ ನೋಡಿ. ಹಲಸಿನ ಕಳಿತಲ್ಲ, ಸ್ವಲ್ಪ ನೆನಾಕಿದ್ದೀನಿ, ಇನ್ನೊಂದು 1-2 ಅವರ್ ಆದಮೇಲೆ ನೆನ್ಕೊಂಡಿರುತ್ತೆ. ಅದಕ್ಕೆ ಸಾರು ಮಾಡಿಬಿಟ್ರೆ ನೈಟ್ ಆಗುತ್ತೆ, ಆಮೇಲೆ ಓದ್ಸ್ಕೊಂಡು ಕುತ್ಕೊತೀರಲ್ಲ, ನೈಟ್ ಸರಿ ಆಗ್ಬಿಡುತ್ತೆ, ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಎಲ್ಲ ಪೂಜೆ ಮಾಡಿಲ್ಲ, ಕೆಲಸ ಮಾಡ್ಕೊಂಡಿದ್ದೀನಿ, ಇನ್ನೇನು ಇಲ್ಲ ಕೆಲಸ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ವಿಡಿಯೋ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.